ಹೇ ಗೈಸ್, ಅದೇ ಅಂಗಡಿ ಮುಂದೆ ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದೆ. ಒಂದು 15 days ವರ್ಕ್ ಇರಲ್ಲ. ಅದೇ JCB ಬಂದಿದೆ, ಕೆಲಸ ಸ್ಟಾರ್ಟ್ ಆಗಿದೆ ನೋಡಿ. JCB ಬಂದು ಅಗ್ಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವಾಗ ಇಲ್ಲಿ ಪ್ಲಸ್ ಈ ಜಾಗದಲ್ಲೆಲ್ಲ ಅಗಿತಾರೆ. ಸೊ ನಮ್ಮ ಅಪ್ಪಗೆ ವೀಡಿಯೋ ಮಾಡಿಕೊಡ್ಬೇಕಂದ್ರೆ ಅದು ಕಂಪನಿಗೆ ನಾವು ಆ್ಯಕ್ಚುಲಿ ಕಳಿಸ್ಬೇಕು. ಸೊ ಅದಕ್ಕೆ ನಮ್ಮಪ್ಪ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅದರಲ್ಲೂ ಕ್ಲಾರಿಟಿ ಚೆನ್ನಾಗಿದೆ ಗೈಸ್. ಒಪ್ಪೋ ರೆನೋ 8 ಅದು. ಬಂದ ನೋಡಿ, ಮೊನ್ನೆ ಹೇಳಿದ್ದಕ್ಕೆ ಇವತ್ತು ಬಂದವನೇ ಪೋಚಿಡಿ ನನ್ನ ಮಗ. ಮೊನ್ನೆ ವೀಕ್ ಆಫ್ ಇದ್ದಾಗ ಬಾರೋ ಅಂದರೆ ಅವತ್ತು ಬಂದಿಲ್ಲ, ಇವತ್ತು ಬಂದ್ಬಿಡ ನೋಡಿ. ಓಡ್ತಾ ಇರೋದು ನೋಡಿ ಅಲ್ಲಿ ಅಂತ ವೀಡಿಯೋದಲ್ಲಿ ಅಷ್ಟು ಇದಾಗಿ ಹೇಳಿದ್ದೆ ಗೈಸ್. ಮೊನ್ನೆ ಬಂದಿಲ್ಲ, ಇವತ್ತು ಬಂದ. ಇವನೇ ಫ್ರೆಂಡ್. ಹೇಳೋ, ನೀನು ಹಿಂಗೆ ತಿರುಗ್ತಾ ಇರೋ ಚಡ್ಡಿ ಜೊತೆನೇ ಹಾಕ್ಬಿಡ್ತೀನಿ, ನಿನ್ನಿಷ್ಟ ಅದು. ಹಾಗೆ ಸ್ಟಾರ್ಟ್ ಮಾಡೋರೆ ಗಾಯ್ಸ್. ಆ ಸೈಡ್ 2 ಆಗಿದೆ, ಈ ಸೈಡ್ 1 ಆಗಿದೆ, ಇಲ್ಲೊಂದಾಗಿದೆ. ಟ್ರ್ಯಾಕ್ಟರ್ ಬಂತು. ಇವಾಗ ಅದೆಲ್ಲ ಎತ್ತಬೇಕು. ಸೊ ಅದೆಲ್ಲ ಎತ್ತಿ ಇರೋ ಕಸ ಎಲ್ಲ ಆಚೆ ಹಾಕಿದ್ದೀವಿ. ಇವಾಗ ಮಿಷಿನ್ ಎತ್ಕೊಂಡು ಹಾಕ್ತೀವಿ. ಗಾಯ್ಸ್ ಇಲ್ಲಿ ನೋಡಿ, ಈ ನನ್ನ ಮಗ ನಾರ್ಮಲ್ ಆಗಿ ಬ್ಲಾಗ್ ಕ್ಯಾಮ್ರಾ ಮುಂದೆ ಬರೋದೇ ಇಲ್ಲ ಅಂತೀನಿ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇವನು ಹೆಂಗವನು ಹಂಗೆ ತೆಗೆದು ಹಾಕ್ಬೇಕು. ಸಾರಿ, ನನ್ನ ಕಾಲು ಕಾಣಿಸ್ತೈತಿ ನೋಡಿ. ಹಿಂಗೆ ಇರೋದು ಇವ್ನು ನಮ್ಮ ಅಂಗಡಿ ಹತ್ರ ಬಂದ ಅಂದರೆ. ಸೊ ಗೈಸ್ ಇಲ್ಲಿ ನೋಡಿ, ಎಲ್ಲ ನೆನ್ನೆ ಫುಲ್ ಆಗದು ಹೋಗಿದ್ದಾರೆ ಅಲ್ಲಿ ಗಂಟ ಎಲ್ಲ. ಇವತ್ತು ಒಳಗಡೆ ಸಿಮೆಂಟ್ ಹಾಕಿದ್ದಾರೆ ಇವತ್ತು. ಮೇ ಬಿ ನಾಳೆ ಪಿಲ್ಲರ್ ಹಾಕ್ಬೋದು. ಗ್ಯಾಪಲ್ಲಿ ನಮ್ಮಪ್ಪ ಫುಲ್ಲು ರೌಂಡ್ಸಲ್ಲಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಅದ್ದಿದ್ರಲ್ವಾ, ಸೊ ಅಲ್ಲಿರೋ ಕೆಮ್ಮಣ್ಣು ಒಂದು 4 ಚೀಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀವಿ ಮನೆಗೆ ಪಾಟ್ಗಾಗುತ್ತೆ ಅಂತ. ನನಗೆ ಏನೇನಾಗುತ್ತೋ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತೋರಿಸ್ತೀನಿ. ಫುಲ್ ರೌಂಡ್ಸು ಯಾರೋ ಬಂದ ತಗೊಂಡು కొంచెం ఎత్తుకొని అంతా ఒకసారి తీర్చిస్తావు దాన్ని.